ಹಾಯ್ ಹಲೋ ನಮಸ್ತೆ ತಮ್ಮೆಲ್ಲರಿಗೂ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ನೆಟ್ವರ್ಕ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಸರ್ಕಾರಿ ನೌಕರರ ರಜಾ ನಿಯಮ. ಅಂದರೆ ನಾವೇನಿದ್ದೀವಿ ಕರ್ನಾಟಕ ಸರ್ಕಾರಿ ನೌಕರರು, ನಮ್ಗೆ ಯಾವ್ಯಾವ ರಜಾ ನಿಯಮಗಳಿವೆ, ಆ ನಿಯಮಗಳೇನು ನೋಡೋಣ ಬನ್ನಿ. ಕರ್ನಾಟಕ ಸರ್ಕಾರಿ ನೌಕರರಿಗೆ ವಿವಿಧ ಬಗೆಯ ಸೌಲಭ್ಯಗಳಿರುತ್ತವೆ. ಅವುಗಳಲ್ಲಿ ರಜೆಯೂ ಸಹ ಸೇರಿರುತ್ತದೆ. ನೌಕರನು ನಿಬಂಧನೆಗೆ ಒಳಪಟ್ಟು ರಜಾ ಸೌಲಭ್ಯವನ್ನು ಪಡೆದುಕೊಳ್ಳಬಹುದಾಗಿದೆ. ಅಂದರೆ ತಮಗೆ ರಜೆಗಳಿವೆ, ಆದರೆ ಆ ರಜೆಗಳನ್ನ ಬೇಕಾಬಿಟ್ಟು ತಗೊಳ್ಳಂಗಿಲ್ಲ. ಕೆಲವೊಂದು ರೂಲ್ಸ್ಗಳಿವೆ, ಏನು ಅಂತ ನೋಡೋಣ ಬನ್ನಿ. ಕರ್ನಾಟಕ ಸರ್ಕಾರಿ ಸೇವಾ ನಿಯಮಗಳು ರಜೆ ನಿಯಮ 106ರಿಂದ 206 ತನಕ ಇದೆ. ವಿವಿಧ ನಿಯಮಗಳ ಅನ್ವಯ ವಿವಿಧ ರಜೆಗಳು ಬರುತ್ತವೆ. ನಿಯಮ 107 ಅನ್ವಯ ರಜೆಯನ್ನು ಹಕ್ಕು ಎಂದು ಸಾಧಿಸಲಾಗದು. ರಜೆ ಕೋರಿ ಮನವಿ ಸಲ್ಲಿಸಿದಾಗ ಅಂಗೀಕರಿಸಬಹುದು ಅಥವಾ ನಿರಾಕರಿಸಬಹುದು. ಅಂದರೆ ರಜೆ ಇದೆ, ನನ್ನ ಅಕೌಂಟಲ್ಲಿ ಕೊಡಿ, ನನ್ನ ಹಕ್ಕು ಅನ್ನೋಂಗಿಲ್ಲ. ಲೀವ್ ಈಸ್ ನಾಟ್ ಯುವರ್ ರೈಟ್, ಇಟ್ಸ್ ಜಸ್ಟ್ ಎ ಪ್ರಾವಿಷನ್. ಒಂದು ಸವಲತ್ತು ರಜಾ ಅನ್ನೋದು ಅಷ್ಟೇ, ಅದು ನಿಮ್ಮ ಹಕ್ಕಲ್ಲ. ನೆಕ್ಸ್ಟ್, ಸರ್ಕಾರಿ ನೌಕರರಿಗೆ ಸುಮಾರು 11 ಬಗೆಯ ರಜೆಗಳು ಸಿಗುತ್ತವೆ. ವಿವಿಧ ನಿಯಮಗಳ ಅನ್ವಯ ಈ ರಜೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಸರ್ಕಾರಿ ನೌಕರನ ಸೇವೆಯ ಮೊದಲ 1 ತಿಂಗಳ ಕರ್ತವ್ಯದ ನಂತರ 1 ದಿನದ ಸಾಂದರ್ಭಿಕ ರಜೆಯಾಗಿದೆ. ಅಂದರೆ ಸರ್ಕಾರಿ ನೌಕರರಿಗೆ ಸುಮಾರು 11 ಟೈಪ್ಸ್ ಆಫ್ ಲೀವ್ಸ್ ಇದೆ, 11 ಬಗೆಯ ರಜೆಗಳಿರುತ್ತೆ. ಅದರಲ್ಲಿ ವಿವಿಧ ಡಿಫ್ರೆಂಟ್ ರೂಲ್ಸ್, ಒಂದೊಂದು ರಜೆಗೂ ಒಂದೊಂದು ಡಿಫ್ರೆಂಟ್ ರೂಲ್ಸ್ ಇದೆ. ನೆಕ್ಸ್ಟ್, ನೀವೇನೋ ಹೊಸ್ದಾಗಿ ಕೆಲಸಕ್ಕೆ ಸೇರಿದಾಗ 1 ತಿಂಗಳು ಕೆಲಸ ಮಾಡಿದ್ರೆ 1 CL ನಿಮ್ಮ ಅಕೌಂಟಿಗೆ ಡೆಪಾಸಿಟ್ ಆಗುತ್ತೆ. ನೌಕರರು ಸಾಂದರ್ಭಿಕ ರಜೆ ಅಥವಾ ಆಕಸ್ಮಿಕ ರಜೆ, ವಿಶೇಷ ಸಾಂದರ್ಭಿಕ ರಜೆ, ಗಳಿಕೆ ರಜೆ, ಅರ್ಧ ವೇತನ ರಜೆ, ಪರಿವರ್ತಿತ ರಜೆ, ಹಕ್ಕಿಲ್ಲದ ರಜೆ, ಅಸಾಧಾರಣ ರಜೆ, ಪರೀಕ್ಷಾ ರಜೆ, ಹೆರಿಗೆ ರಜೆ, ಪಿತೃತ್ವ ರಜೆ, ವಿಶೇಷ ದುರ್ಬಲತೆ ರಜೆ, ಹೀಗೆ ವಿವಿಧ ರಜೆಗಳಲ್ಲಿ ಲಭ್ಯವಿದೆ. ಸರ್ಕಾರಿ ನೌಕರರ 106ರಿಂದ 206 ನಿಯಮಗಳು, ರಜೆಯ ನಿಯಮಗಳನ್ನು ವಿವರಗಳು. 106 ಏನಿದೆ ನಮ್ಮ ಸರ್ಕಾರಿ ನೌಕರ ನಿಯಮ ಮತ್ತು 206ವರೆಗೆ ಇಷ್ಟು 11 ಬಗೆಯ ರಜೆಗಳನ್ನ ಹೇಳಿದೆ. ಯಾವುದು ಅಂದರೆ, ಫಸ್ಟು ಸಾಂದರ್ಭಿಕ ರಜೆ CL, ವಿಶೇಷ ಸಾಂದರ್ಭಿಕ ರಜೆ ಎಕ್ಸ್ಟ್ರಾರ್ಡಿನರಿ CL, ಗಳಿಕೆ ರಜೆ EL, ಅರ್ಧ ವೇತನ ರಜೆ HPL ಆಫ್ ಪೇಡ್ ಲೀವ್, ಪರಿವರ್ತಿತ ರಜೆನೂ HPL ಅಲ್ಲೇ ಬರುತ್ತೆ, ಹಕ್ಕಿಲ್ಲದ ರಜೆ, ಅಸಾಧಾರಣ ರಜೆ, ಪರೀಕ್ಷಾ ರಜೆ, ಹೆರಿಗೆ ರಜೆ, ಪಿತೃತ್ವ ರಜೆ, ಹೀಗೆ. ನೆಕ್ಸ್ಟ್, ನಿಯಮ 106 ಏನು ಹೇಳ್ತೆ ಅಂದರೆ, ರಜೆ ಎಂದರೆ ಡೆಫಿನೇಷನ್ ಕೊಡ್ತಾರೆ. ರಜೆ ಎಂದರೆ ಗಳಿಕೆ ರಜೆ, ಅರ್ಧ ವೇತನ ರಜೆ, ಪರಿವರ್ತಿತ ರಜೆ, ಗಳಿಸಿರದ ರಜೆ, ಅಸಾಧಾರಣ ರಜೆ, ಮಾತೃತ್ವ ರಜೆ, ಪಿತೃತ್ವ ರಜೆ ಇತ್ಯಾದಿ. ನಿಯಮ 106A, ಅನಧಿಕೃತ ಗೈರು ಹಾಜರಿ. ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿ ಪಡೆಯದೆ ಸಮರ್ಥನೀಯ ಕಾರಣಗಳು ಇಲ್ಲದೆ ಗೈರು ಹಾಜರಾದರೆ ಅದು ಅನಧಿಕೃತ ಗೈರು ಹಾಜರಿ. ಅಂದರೆ ನೀವೇನಾದರೂ ಲೀವ್ ತಗೋತೀನಿ ಆಫೀಸಿಂದ, ನನ್ನ ಅಕೌಂಟಲ್ಲಿ ಲೀವ್ ಇದೆ, ನಾನು ಇನ್ಫಾರ್ಮ್ ಮಾಡಬೇಕಾಗಿಲ್ಲ ಅನ್ನೋ ಆ್ಯಟಿಟ್ಯೂಡ್ ಇರೋದು ಸರಿಯಲ್ಲ. ತಾವು ಇನ್ಫಾರ್ಮ್ ಮಾಡಲೇಬೇಕು. ಯಾರಿರ್ತಾರೆ ತಮ್ಮ DDO ಅವ್ರಿಗೆ ಇನ್ಫಾರ್ಮ್ ಮಾಡಿ, ಹೆಡ್ ಆಫ್ ದಿ ಆಫೀಸ್ಗೆ ನನ್ನ ಅಕೌಂಟಲ್ಲಿ ರಜೆ ಇದೆ ಸ್ವಾಮಿ, ನಾನು ಇವತ್ತು ರಜೆ ಆಗ್ತಾಯಿನಿ ಅಂತ ತಿಳಿಸ್ಬೇಕು. ತಾವು ತಿಳಿಸ್ತೇನೆ ರಜೆ ಹಾಕಿದ್ರೆ ಅದನ್ನು ಅನಧಿಕೃತ ಗೈರು ಹಾಜರಿತ ಪರಿಗಣಿಸಿ ತಮ್ಮ ಮೇಲೆ ಶಿಸ್ತು ಕ್ರಮಕ್ಕೆ ರೆಫರ್ ಮಾಡ್ಬೋದು. ಆ ದಿನಗಳಿಗೆ ಸರ್ಕಾರಿ ನೌಕರನು ಯಾವುದೇ ರೀತಿಯ ವೇತನವನ್ನು ಪಡೆಯಲು ಹಕ್ಕೊಳ್ಳಲಾಗುವುದಿಲ್ಲ. ಅಂದರೆ ನೀವೇನಾದ್ರು ಅನಧಿಕೃತವಾಗಿ ರಜೆ ಹಾಕಿದ್ರೆ ತಮಗೆ ಸಂಬಳ ಬರಲ್ಲ ಆ ದಿನ. ಅಂತಹ ಗೈರು ಹಾಜರು ಅವಧಿಯು ಅರ್ಧ ವೇತನ ರಜೆಯಾಗಿದ್ದರೆ ಬಾಕಿ ಇರುವ ಅರ್ಧ ವೇತನ ರಜೆಗೆ ಖರ್ಚು ಹಾಕತಕ್ಕದ್ದು ಮತ್ತು ಉಳಿದಂತೆ ವೇತನ ರಹಿತ ರಜೆ ಎಂದು ಮಂಜೂರು ಮಾಡಬಹುದು. ಹಾಗೂ ತಾನು ಕಚೇರಿಗೆ ಗೈರು ಹಾಜರಾಗಲು ತನ್ನ ಹತೋಟಿಗೆ ಮೀರಿದ ಕಾರಣದಿಂದಾಗಿ ಎಂದು ರಜೆ ಮಂಜೂರು ಮಾಡುವ ಪ್ರಾಧಿಕಾರದ ಸಕ್ಷಮ ಅಧಿಕಾರಿಗಳಿಗೆ ಮನದಟ್ಟು ಮಾಡಿಕೊಡಬೇಕು. ತಪ್ಪಿದ್ದಲ್ಲಿ ತನ್ನ ದುರ್ನಡತೆಗೆ ಶಿಸ್ತು ಕ್ರಮಕ್ಕೆ ಒಳಪಡುತ್ತಾನೆ. ನೀವು ರಜೆ ಹಾಕ್ತೀರಿ, ನೀವು ಎಕ್ಸ್ಟ್ರಾರ್ಡಿನರಿ ರೀಸನ್ಸ್ ಇರುತ್ತೆ, ಯಾರೋ ಮನೇಲಿ ತೀರೋಗಿರ್ತಾರೆ, ಇನ್ಫಾರ್ಮ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ತಾವು ರಜೆ ಹಾಕಿರೋದನ್ನ ಮನದಟ್ಟು ಮಾಡಬೇಕು. ಇದರ ಎಮರ್ಜೆನ್ಸಿ ಇತ್ತು, ನಾನು ರಜೆ ಹಾಕ್ಲೇಬೇಕಾಯಿತು ಅಂತ. ಅದನ್ನು ಬಿಟ್ಟು ತಾವು ನನ್ನ ಅಕೌಂಟಲ್ಲಿ ರಜೆ ಇದೆ, ಕೊಟ್ಟರೆ ಕೊಡು, ಕೊಡದೇ ಇರೋ ಅನ್ನೋ ಆ್ಯಟಿಟ್ಯೂಡ್ ಏನಾದ್ರು ತೋರಿಸಿದ್ರೆ ತಮ್ಮ ಮೇಲೆ ಶಿಸ್ತು ಕ್ರಮಕ್ಕೆ ಇದು ಮಾಡ್ಬೋದು. ಸರ್ಕಾರಿ ನೌಕರನು ಕಚೇರಿ ಪ್ರಾರಂಭವಾಗಲು ನಿಗದಿಪಡಿಸಿದ ಸಮಯದಿಂದ 10 ನಿಮಿಷಗಳ ಗ್ರೇಸ್ ಅವಧಿಯ ಮುಕ್ತಾಯವಾದ ನಂತರ, ಆದರೆ ಮಧ್ಯಾಹ್ನ 2 ಗಂಟೆಯ ಒಳಗಡೆ ಕಚೇರಿಗೆ ಹಾಜರಾದರೆ ಅವನಂತಹ ಪ್ರತಿಯೊಂದು ವಿಳಂಬಕ್ಕೆ ಅರ್ಧ ದಿನದ ಸಾಂದರ್ಭಿಕ ರಜೆಯನ್ನು ಕಳೆದುಕೊಳ್ಳುತ್ತಾನೆ. ಒಂದು ವೇಳೆ ಸಾಂದರ್ಭಿಕ ರಜೆ ಹೇರದಿದ್ದಲ್ಲಿ ಗಳಿಕೆ ರಜೆ, ಅರ್ಧ ವೇತನ ರಜೆಯನ್ನು ಕಳೆದುಕೊಳ್ಳುತ್ತಾನೆ. ಶಿಸ್ತು ಪ್ರಾಧಿಕಾರವು ಅನಧಿಕೃತ ಗೈರು ಹಾಜರಿ ಅವಧಿಯನ್ನು, ಪ್ರಕರಣಗಳನ್ನು, ಸಂಗತಿಗಳು ಮತ್ತು ಸನ್ನಿವೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಅಂತಹ ಅವಧಿಯನ್ನು ಲೆಕ್ಕಕ್ಕಿಲ್ಲದ ದಿನ ಅಥವಾ ಅವಧಿ ಅಥವಾ ಅಂಗೀಕಾರಾರ್ಹ ರಜೆ ಎಂದಾದರೂ ಪರಿಗಣಿಸಬಹುದು. ಅವರ ವಿವೇಚನೆಗೆ ಬಿಟ್ಟಿದ್ದು. ನೀವೇನು 10 ಮಿನಿಟ್ಸ್ ಮಿನಿಮಮ್ ಏನಿದೆ, ಮ್ಯಾಕ್ಸಿಮಮ್ 10 ಮಿನಿಟ್ಸ್ ತಾವು ಕೆಲಸ ಶುರುವಾದಾಗ 10 ಗಂಟೆಗೆ ಶುರು ಆಗುತ್ತೆ. 10 ಅಂದರೆ 10 ಅಥವಾ 10:15 ಒಳಗಡೆ ನೀವು ಆಫೀಸ್ಗೆ ಹೊಡಬೇಕು. ಅದ್ರ ಮೇಲೆ ಹೋದರೆ ತಮ್ಮ ಆಫೀಸರ್ ಏನಿರ್ತಾರೆ ಅವರು ಅದನ್ನು ಅರ್ಧ ದಿನ ಅಂತ ಕನ್ಸಿಡರ್ ಮಾಡ್ಬೋದು ಅಥವಾ ಮಾಡದೇನೂ ಇರ್ಬೋದು. ಅದು ಅವರ ಮತ್ತು ನಿಮ್ಮ ಏನಿದೆ ಅಂಡರ್ಸ್ಟ್ಯಾಂಡಿಂಗ್ ಅದ್ರ ಮೇಲೆ ಹೋಗುತ್ತೆ. ನಿಯಮ 106B, ಕೆಲಸಕ್ಕೆ ಗೈರಾಗುವುದು. 106B ಅನ್ವಯ
ಮುಷ್ಕರದ ಕಾರಣದಿಂದಾಗಿ ಕೆಲಸಕ್ಕೆ ಗೈರು ಹಾಜರಾಗುವ ಯಾವುದೇ ನೌಕರ ಈ ನಿಯಮಗಳ ಮೇರೆಗೆ ಯಾವುದೇ ರಜಾ ಹಕ್ಕುಳ್ಳನಾಗಿರೋದಿಲ್ಲ. ಅಂದರೆ ನಿಯಮ 106B ಏನು ಹೇಳುತ್ತೆ ಅಂದರೆ, ನೀವೇನಾದ್ರು ಮುಷ್ಕರ ಅಥವಾ ಸ್ಟ್ರೈಕು ಸರ್ಕಾರದ ವಿರುದ್ಧ ಭಾಗಿಯಾಗ್ತೀನಿ ಅಂದರೆ ನಿಮ್ಗೆ ಯಾವ ರಜೆನೂ ಬರಲ್ಲ. ನಿಮ್ಮ ಅಕೌಂಟಲ್ಲಿ ಯಾವುದಿದ್ರೂ ಕೊಡಲ್ಲ ಅವರು. ಮುಷ್ಕರದಲ್ಲಿ ಭಾಗವಹಿಸದ ಕಾರಣದಿಂದಾಗಿ ಕೆಲಸಕ್ಕೆ ಗೈರು ಹಾಜರಾಗುವ ಅಥವಾ ಕೆಲಸವನ್ನು ನಿಲ್ಲಿಸುವ ಸರ್ಕಾರಿ ನೌಕರರು ತನ್ನ ಲೆಕ್ಕದಲ್ಲಿರುವ ಎಲ್ಲ ಬಗೆಯ ರಜೆಯನ್ನು ಕಳೆದುಕೊಳ್ಳತಕ್ಕದ್ದು. ಮುಷ್ಕರ ಹೋಗಲಿಲ್ಲ, ನಾನು ಬೇರೆ ಏನೋ ರೀಸನ್ಸ್ಗೆ ರಜೆ ಆಗ್ತೆ ಅಂದರೆ ನಿಮ್ಮ ಅಕೌಂಟಲ್ಲಿ ಯಾವ್ಯಾವ ರಜೆ ಇದೆ ಎಲ್ಲನೂ ತೆಗೆದಾಕ್ಬೋದು. ಮುಷ್ಕರ ಎಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಾ ಮುಷ್ಕರ ಅಧಿನಿಯಮ 1966 ಏನಿದೆ ನಿಯಮ ನೋಡಿ, 1966 KCSR ನಿಯಮ. ಅದು ಅಲ್ಲಿ ನೋಡಿದ್ರೆ ಮುಷ್ಕರ ಅಂದರೆ ಆ್ಯಂಟಿ ಸ್ಟ್ರೈಕ್, ಅದು ಸ್ಟ್ರೈಕ್ ಮಾಡುವಾಗಿಲ್ಲ ಒಬ್ಬ ಸರ್ಕಾರಿ ನೌಕರನ ಅಂತಿದೆ. ಇರುವಂತೆ ಕರ್ತವ್ಯದ ಮೇಲೆ ಇದ್ದರೂ ಲೇಖನಿ ಮುಷ್ಕರ ಮಾಡಿ ಸುಮ್ಮನೆ ಕುಳಿತುಕೊಳ್ಳಬಹುದು ಹಾಗೂ ಇನ್ನಿತರೆ ಮುಷ್ಕರದಲ್ಲಿ ಭಾಗವಹಿಸುವುದು ಒಳಗೊಂಡಂತೆ. ಅಂದರೆ ನೀವು ಹೋಗಿ ಹೊರಗಡೆ ಬಾವುಟ ಹಿಡ್ಕೋಬೇಕಾಗಿಲ್ಲ, ನಾನು ಆಫೀಸಲ್ಲೇ ಕೂತು ಕೆಲಸ ಮಾಡಲ್ಲ ಮುಷ್ಕರ ಮಾಡ್ತೀನಿ ಅಂದರೂ ಕೂಡ ಅದನ್ನು ಮುಷ್ಕರ ಅಂತಲೇ ಪರಿಗಣಿಸಿ ತಮ್ಮ ಏನಿರುತ್ತೆ ಅದನ್ನು ಗೈರು ಹಾಜರಿ ಅಂತಲೇ ಕನ್ಸಿಡರ್ ಮಾಡ್ಬೋದು. ನಿಯಮ 107 ಮತ್ತು 108 ಏನು ಹೇಳುತ್ತೆ ಅಂದರೆ, ನಿಯಮ 107 ಅನ್ವಯ ರಜೆಯನ್ನು ಹಕ್ಕೆಂಬಂತೆ ಸಾಧಿಸಲಾಗದು. ಸರ್ಕಾರಿ ನೌಕರನು ಯಾವುದೇ ರೀತಿಯ ರಜೆಯನ್ನು ಕೋರಿ ಮನವಿಯನ್ನು ಸಲ್ಲಿಸಿದಾಗ ಅಂಗೀಕರಿಸಬಹುದು ಅಥವಾ ನಿರಾಕರಿಸಬಹುದು. ಇದು ಮೊದಲೇ ಹೇಳಿದ್ದೆ. ಲೀವ್ ಇಸ್ ನಾಟ್ ಯುವರ್ ರೈಟ್, ಇಟ್ಸ್ ಜಸ್ಟ್ ಎ ಪ್ರಾವಿಷನ್. ಅದೊಂದು ಸವಲತ್ತು. ನೀವು ರಜೆ ಹಾಕಿದ ತಕ್ಷಣ ಕೊಡಲೇಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಅದನ್ನು ಕೊಡಲೂಬಹುದು, ಕೊಡದೇನೂ ಇರಬಹುದು. ನಿಯಮ 108, ಸರ್ಕಾರವು ಸಂದರ್ಭದ ವಿಶೇಷ ಸನ್ನಿವೇಶವನ್ನು ಗಮನಿಸಿ ಅನ್ಯತಾ ನಿರ್ಧರಿಸಿದ ಹೊರತು ರಜೆಯನ್ನು ಪಡೆಯದೆ 4 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ಅವಧಿಯ ಮೇರೆಗೆ ಕರ್ತವ್ಯದಿಂದ ಗೈರು ಹಾಜರಾಗುವ ಸರ್ಕಾರಿ ನೌಕರನ್ನು ಕರ್ನಾಟಕ ಸರ್ಕಾರಿ ಸೇವಾ ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು 1957ರಲ್ಲಿ ವಿಧಿಸಿದ ಕಾರ್ಯವಿಧಾನವನ್ನು ಅನುಸರಿಸಿ ತರುವಾಯ ನೌಕರನ್ನು ವಜಾ ಮಾಡುವುದಕ್ಕೆ ಮತ್ತು ತೆಗೆದುಹಾಕುವುದಕ್ಕೆ ಗುರಿಯಾಗಿಸಬಹುದು. ನೀವು ರಜೆ ಹಾಕ್ತೀರಿ, ಏನೋ ಹುಷಾರಿರಲ್ಲ ಅಥವಾ ಇನ್ನೊಂದು ಮತ್ತೊಂದು ಕಾರಣ, 4 ತಿಂಗಳು ಮ್ಯಾಕ್ಸಿಮಮ್. ಅದ್ರ ಮೇಲೆ ಹೋದರೆ ಸರ್ಕಾರದಿಂದನೇ ಅನುಮತಿ ತಗೋಬೇಕು, ಇಲ್ಲ ಅಂದರೆ ತಮ್ಮನ್ನ ಕೆಲಸದಿಂದ ವಜಾ ಮಾಡ್ಬೋದು. ನಿಯಮ 108, ಸರ್ಕಾರವು ಸಂದರ್ಭದ ವಿಶೇಷ ಸನ್ನಿವೇಶಗಳನ್ನು ಗಮನಿಸಿ ಅನ್ಯತಾ ನಿರ್ಧರಿಸಿದ ಹೊರತು ರಜೆಯನ್ನು ಪಡೆದೇ 4 ತಿಂಗಳು ಸೇಮ್ ಇದೆ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ.